ಜಾತಿಗಣತಿ ಸರ್ವೆಗೆ ತಡೆ ಕೋರಿದ್ದ ಅರ್ಜಿಯ ವಿಚಾರಣೆ ಇವತ್ತು ಆಗುತ್ತೆ. 2:30ಕ್ಕೆ ವಿಚಾರಣೆ ನಡೆಸುವುದಾಗಿ ಈಗ ಪೀಠ ತಿಳಿಸಿದೆ. ಹಾಗಾಗಿ ಸಿಜೆ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆಗುತ್ತೆ ಮಧ್ಯಾಹ್ನ 2:30ಕ್ಕೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ರಾಜ್ಯ ಒಕ್ಕಲಿಗರ ಸಂಘ ಸಲ್ಲಿಸಿರುವಂಥ PIL ತುರ್ತು ವಿಚಾರಣೆಗೆ ಮನವಿಯನ್ನು ಮಾಡಲಾಗಿತ್ತು. ಮನವಿಯನ್ನು ಮಾಡಿದರು ಸುಬ್ಬಾರೆಡ್ಡಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ಬಗ್ಗೆ ವಿಚಾರಣೆ ನಡೀಬೇಕು ಅನ್ನೋದು ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಲ್ಲಿಸಿರುವಂಥ PIL ಇವತ್ತು ವಿಚಾರಣೆಗೆ ಬರುತ್ತೆ. ಜಾತಿ ಸಮೀಕ್ಷೆಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ಈಗ ತುರ್ತಾಗಿ ವಿಚಾರಣೆಗೆ ಮನವಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಹಿರಿಯ ವಕೀಲರಾಗಿರುವಂಥ ವಿವೇಕ್ ಸುಬ್ಬಾರೆಡ್ಡಿ ಅವರು ಮನವಿಯನ್ನು ಮಾಡಿದ್ದಾರೆ. ಹಂಗಾಗಿ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಆಗುತ್ತೆ. ಮಧ್ಯಾಹ್ನ 2:30 ಸಹಜವಾಗಿ ಇರುವಂಥ ಕುತೂಹಲ, ವಾದ ಪ್ರತಿವಾದ ಆಗತ್ತೆ. ಅದಾದ ನಂತರ ಅಂತಿಮ ನಿರ್ಧಾರ ಏನು ಡಿಸಿಷನ್ ಬರುತ್ತೆ ಅನ್ನುವಂಥ ಕುತೂಹಲ ಇರುವಂಥದ್ದು. ಆರಂಭದಲ್ಲೇ ಜನಗಣತಿ ಆರಂಭ ಆಗಿಲ್ಲ, ಆರಂಭದಲ್ಲೇ ಈ ರೀತಿಯ ಒಂದು ಎಡವಟ್ಟುಗಳು, ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಕಾಲಂ ವಿಚಾರ ಅಂತ ಬಂದಾಗ ಅಲ್ಲಿ ಜಾತಿಗಳು ಕೊಡ್ತಾರೆ, ಅದರಲ್ಲಿ ಸಿಕ್ಕಾಪಟ್ಟೆ ಕಾಲಂಗಳು, ಅಂದರೆ ಉಪಜಾತಿಗಳ ವಿವರಣೆ ಜಾಸ್ತಿ ಇದೆ, ಅದರ ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ಒಂದು ವಿಚಾರ. ಆಮೇಲೆ ಧರ್ಮದ ಹೆಸರಲ್ಲಿ ನಾವು ಲಿಂಗಾಯತ ಸೇರಿಸ್ತೀವಿ, ಮತ್ತೊಂದು ಮಗದೊಂದು ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಹಂಗಾಗಿ ಇದರ ಬಗ್ಗೆ ಕ್ಲಾರಿಟಿ ಬಹುಶಃ ಇವತ್ತು ಸಿಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಜೊತೆಗೆ ಎಲ್ಲ ರಾಜಕೀಯ ನಾಯಕರು, ಪ್ರಮುಖವಾಗಿ ರಾಜ್ಯ ಸಚಿವರು ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಅವರು ಕೂಡ 9ಕ್ಕೆ ಬಂದಿದ್ದಾರಂತೆ. ಸದ್ಯಕ್ಕೆ ಸಮೀಕ್ಷೆಯನ್ನು ಮಾಡೋದು ಬೇಡ ಅಂಥೇಳಿ. ಇದರ ಮಧ್ಯೆ ಇವತ್ತು 2:30ಕ್ಕೆ ವಿಚಾರಣೆ ಆಗುತ್ತೆ. ಸಿಜೆ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ರಾಜ್ಯ ಒಕ್ಕಲಿಗರ ಸಂಘ ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ನಡೆಯುತ್ತೆ 2:30ಕ್ಕೆ. ಕಾದು ನೋಡೋಣ. ಸಹಜವಾಗಿ ಏನು ಆದೇಶ ಬರಬಹುದು ಅನ್ನುವಂಥ ಕುತೂಹಲ ಇದೆ. ಹಿರಿಯ ವಕೀಲರಾಗಿರುವಂಥ ವಿವೇಕ್ ಸುಬ್ಬಾರೆಡ್ಡಿ ಅವರು ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ, ಅವರು ಮನವಿಯನ್ನು ಮಾಡಿದರು ತುರ್ತಾಗಿ ಅರ್ಜಿ ವಿಚಾರಣೆ ಆಗಬೇಕು ಅಂತೇಳಿ. ಹಾಗಾಗಿ ವಿಭಾಗೀಯ ಪೀಠ ಇವತ್ತು ಮಧ್ಯಾಹ್ನ 2:30ಕ್ಕೆ ಅರ್ಜಿಯ ವಿಚಾರಣೆ ಮಾಡುತ್ತೆ.